ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ನಮ್ಮ ಮನೆ ಹತ್ರ ದೇವ್ರದ್ದು ಜಾತ್ರೆ ನಡೀತಿತ್ತು. ಆ ಜಾತ್ರೆದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಒಂದು ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಪಿಲ್ಲೋ ಮಾಡೋ ಅಂತ ಮೆಟೀರಿಯಲ್ ಏನೇನೆಲ್ಲ ತಗೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವಿಷ್ಟು ತಗೊಂಡ್ರೆ ಸಾಕು, ನೀವೇ ಆರಾಮಾಗಿ ಮನೇಲಿ ಪಿಲ್ಲೋ ಮಾಡ್ಕೋಬೋದು. ಸೊ ನೋಡಿ ಜಾತ್ರೆ ಹೆಂಗ್ ನಡೀತಾ ಇದೆ ಅಂತ. ನಮ್ಮ ಮನೆ ಹತ್ರ ನಮ್ಮ ದೇವಸ್ಥಾನದ್ದು ಜಾತ್ರೆ ನಡೀತಿತ್ತು. ಸೊ ಅದಕ್ಕೇನೆ ಅದೊಂದು ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೆ. ಅದೇ ದೇವಸ್ಥಾನ. ಸೊ ಯಾವ ಥರ ಇಲ್ಲೆಲ್ಲ ಐಟಮ್ನ ಸ್ಟಾಲ್ಸ್ ಹಾಕಿದ್ರು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವ ಥರ ಸ್ಟಾಲ್ಸ್ ಹಾಕಿದ್ದಾರೆ ಅಂತ. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಮಧ್ಯಾಹ್ನ ಟೈಮಲ್ಲಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ನೈಟಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಯಜಮಾನ್ರು ಡ್ಯೂಟಿ ಮಾಡೋಕ್ಕೆ ಹೆಡ್ಫೋನ್ ಇಲ್ಲ ಅಂದ್ಬಿಟ್ಟು ಒಂದು ಬ್ಲೂಟೂತ್ ಹೆಡ್ಫೋನ್ ತಗೋಬೇಕಿತ್ತು. ಅದನ್ನ ತಗೊಳ್ಳೋಣ ಅಂದ್ಬಿಟ್ಟು ನಾವು ಹಾಗೇನೆ ಬೇರೆ ಕಡೆನೂ ಹೋದ್ವಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲ ಏನಾದರೂ ತಗೊಳ್ಳೋಣ ಅಂತ ಹೋದೆ. ಬಟ್ ನನಗೇನು ಇಷ್ಟ ಆಗಲಿಲ್ಲ. ನಮ್ಮ ಯಜಮಾನ್ರು ಕೂಡ ಬೇಡಮ್ಮ ಬಾ ಇನ್ನೊಂದ್ಸತಿ ನೋಡೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಸರಿ ಅಂದ್ಬಿಟ್ಟು ನಾವು ಮತ್ತೆ ಸುಮ್ಮನೆ ಆದ್ವಿ. ತುಂಬ ಟ್ರಾಫಿಕ್ಕು ಜಾಸ್ತಿ ಇತ್ತು. ಟ್ರಾಫಿಕ್ಕು ತುಂಬ ಇದ್ದಿದ್ದರಿಂದ ನಾವು ಬೇಡ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ. ಈಗ ನಾವು ಮತ್ತೆ ಬೇರೆ ಕಡೆ ಬಂದು ಹೆಡ್ಫೋನ್ ತಗೊಳ್ಳೋಣ ಅಂತ ಹೋದ್ವಿ. ಹೆಡ್ಫೋನ್ ತಗೊಂಡ್ವಿ. ನಾವು ಜಾಸ್ತಿ ಹ್ಯಾಂಡಲ್ ತಗೊಳಕ್ಕಿಂತ ಈ ಥರ ರೋಡ್ ಸೈಡ್ ತಗೊಳ್ಳೋದೇ ಜಾಸ್ತಿ. ಏನಕ್ಕೆ ಅಂದರೆ ಹ್ಯಾಂಡಲ್ಲಿ ಇದೇ ಒಂದು ಐಟಮ್ ಮೇಲೆ ₹1000 ಹೇಳ್ತಾರೆ. ಅದನ್ನೇನೆ ಇಲ್ಲೇ ತಗೋಬೋದಲ್ವಾ? ಹಂಗೇಲಿ ವ್ಯಾಪಾರ ಮಾಡೋದಕ್ಕಿಂತ ರೋಡ್ ಸೈಡ್ ಮಾಡೋರಿಗೆ ವ್ಯಾಪಾರ ಮಾಡೋದು ಅವ್ರಿಗೂ ಒಂದು 4 ಕಾಸು ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ನಾವು ಯಾವಾಗಲೂ ಇದೇ ಥರನೇ ತಗೊಳ್ಳೋದು. ಇಲ್ಲಿ ತಗೊಳ್ಳೋದು ಅದೇ, ಹಂಗೇಲಿ ತಗೊಳ್ಳೋದು ಅದೇ. ಇಲ್ಲಿ ಬೇಕಾದರೆ ನಾವು ಚೌಕಾಸಿ ಮಾಡ್ಬೋದು, ಅಥವಾ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಕ್ಕೆ ನಾವು ಇದು ಮಾಡ್ಬೋದು. ಹಂಗೇಲಿ ಆ ಥರ ಅಲ್ಲ, ಇಲ್ಲಿ ಒಂದು ರೇಟ್ ಹೇಳಿದ್ರೆ ಅಲ್ಲಿ ಡಬಲ್ ರೇಟ್ ಹೇಳ್ತಾರೆ. ಅವರು ಬಾಡಿಗೆ ಅದು ಇದು ಎಲ್ಲ ಕಟ್ಟಬೇಕಾಗಿರುತ್ತೆ, ಅದಕ್ಕೆ ಹೇಳ್ತಾರೆ. ಸೊ ಅಲ್ಲಿ ಹೋಗೋಕ್ಕಿಂತ ಈ ಥರ ರೋಡ್ ಸೈಡಲ್ಲಿ ಹೋಗೋದೇ ಬೆಸ್ಟು ಅಂತ ಇಲ್ಲೇ ನಾವು ತಗೊಳ್ಳೋಣ ಅಂತ ಬಂದ್ವಿ. ತಗೊಂಡು ನಾವು ಮತ್ತೆ ಈ ಥರ ಶಾಪ್ಗೆ ಬಂದು ಇಲ್ಲಿ ನಾನು ಒಂದು ವೆಲ್ವೆಟ್ ಕ್ಲಾತ್ ತಗೊಂಡೆ. 1 ಮೀಟ್ರು ಬಟ್ಟೆ ತಗೊಂಡೆ. 1 ಮೀಟ್ರ್ ಬಟ್ಟೆ ತಗೊಂಡು ಸೀದಾ ನಮ್ಮ ಮನೆ ರೋಡಲ್ಲಿ ಒಂದು ಬ್ಯಾಂಗಲ್ ಸ್ಟೋರ್ ಇದೆ. ಬ್ಯಾಂಗಲ್ ಸ್ಟೋರಲ್ಲಿ ನಾನು ಏನೇನೆಲ್ಲ ಐಟಮ್ ಬೇಕಿತ್ತು, ಲೇಸು ಮತ್ತು ಮಣಿಗಳು ಮತ್ತು ಬೆಲ್ಲು ಅಂದರೆ ಗಂಟೆ ಎಲ್ಲ ಇದು ಏನೇನು ಬೇಕೋ ಎಲ್ಲ ತಗೊಂಡೆ. ಅವರು ವಿಡಿಯೋ ಮಾಡ್ಕೊತೀನಿ ಅಂತ ಅಂದಿದ್ದಕ್ಕೆ ಮಾಡ್ಕೊಳಮ್ಮ ಅಂತ ಹೇಳಿದ್ರು. ಸೊ ನಾನು ವಿಡಿಯೋ ಮಾಡ್ಕೊಂಡೆ. ನೋಡ್ಬೋದು ನೀವೇನೆ, ಇದೇ ನಾನು ಹೇಳಿದ್ದು. ಇದನ್ನೇ ತಗೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ತುಂಬ ದಪ್ಪ ಇರೋದು ತಗೊಳಕ್ಕೆ ಹೋಗ್ಬೇಡಿ. ವೆಯ್ಟ್ ಇರುತ್ತೆ, ಇದೆಲ್ಲ ವೆಯ್ಟ್ ಇರೋದಿಲ್ಲ, ವೆಯ್ಟ್‌ಲೆಸ್ ಇರುತ್ತೆ. ನಾನು ಜಾಸ್ತಿ ತಗೊಂಡಿಲ್ಲ, ಒಂದು ₹20 ಮಣಿ ತಗೊಂಡೆ. ಎಷ್ಟು ಮಣಿ ಕೊಟ್ಟಿದ್ದಾರೆ ಅಂತ ನೋಡಿ, ₹20ಗೆ. ಜಾಸ್ತಿ ಏನು ಇನ್ವೆಸ್ಟ್‌ಮೆಂಟ್ ಬೇಕಾಗಲ್ಲ. ಕಮ್ಮಿ ಇನ್ವೆಸ್ಟ್‌ಮೆಂಟಲ್ಲೇ ನೀವು ನೀಟಾಗಿ ಮಾಡ್ಕೋಬೋದು ಮನೇಲೇನೆ ಪಿಲ್ಲೋನ. ನೀವು ಆಲ್ಮೋಸ್ಟು ಟೈಮ್ ಇದೆ, ಒಂದು 3 ಅವರ್ ಟೈಮ್ ಇದೆ. ಮನೇಲೇ ನೀವು ರೆಡಿ ಮಾಡ್ಕೋಬೋದು. ಆಚೆ ಎಲ್ಲ ಒಂದು 1,000 1,500 ಆ ಥರ ಹೇಳ್ತಾರೆ. ₹500 ಖರ್ಚು ಮಾಡಿ ನೀವು ಮನೇಲೇ ಪಿಲ್ಲೋನ ರೆಡಿ ಮಾಡ್ಕೋಬೋದು. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರೇ ನನ್ನ ವೀಡಿಯೋಸ್ನ ನೋಡಿದ್ರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟಲ್ಲಿ ತಿಳಿಸಿ. ಲಾಸ್ಟಲ್ಲಿ ತುಂಬ ಮಳೆ ಬರ್ತಿತ್ತು, ಅದೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.